ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಿಸಿ ಬಿಸಿಯಾದ ರುಚಿಯಾದ ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ಈಸಿಯಾಗಿ ಮನೇಲೇ ರುಚಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಈ ಚಳಿಲಿ ಈ ಥರ ಬಿಸಿ ಬಿಸಿ ಪಲಾವ್ ತಿಂತಾಯಿದ್ರೆ ಟೇಸ್ಟ್ ಬಡ್ಸಿಗೆಲ್ಲ ಒಂದು ಟ್ರೀಟ್ ಕೊಟ್ಟಾಗೆ ಆಗುತ್ತೆ. ಈ ಪಲಾವ್ ತುಂಬಾ ಈಸಿ, ಸಿಂಪಲ್, ಮನೇಲೇ ಆರಾಮಾಗಿ ಮಾಡ್ಕೋಬೋದು. ಈಗ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ದಪ್ಪ ತಳ ಇರುವ ಕಡಾಯಿ ತಗೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ. ಅದಾದ ನಂತರ ಮಸಾಲೆಗೆ ನಾನಿಲ್ಲಿ ಚಕ್ಕೆ, ಲವಂಗ, ಸೋಂಪು ತಗೊಂಡಿದ್ದೀನಿ. ಅದಾದ ನಂತರ ಒಗ್ಗರಣೆಗೆ ಈರುಳ್ಳಿನ ಈಗ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿದ್ರೇ ಪಲಾವ್ಗೆ ಒಂದು ಟೇಸ್ಟ್ ಅಂತ ಹೇಳ್ಬೋದು. ಈಗ ಪಕ್ಕದಲ್ಲೇ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಟೊಮೊಟೊ, ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್ನ ಇಟ್ಕೊಂಡಿದ್ದೀನಿ. ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈಗ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ರೀತಿ ಜಜ್ಜಿ ಆಗಿಂದಾಗಲೇ ಫ್ರೆಶ್ಶಾಗಿ ಮಾಡಿಕೊಂಡು ಪಲಾವಿಗೆ ಹಾಕಿದರೆ ತುಂಬಾ ಟೇಸ್ಟ್ ಅದು ಬೇರೆ ಥರನೇ ಇರುತ್ತೆ. ಇನ್ನು ಫ್ರೆಶ್ಶಾಗಿ ತಿಂತಾ ಇರಬೇಕಾದ್ರೆ ಅದರ ಸ್ಮೆಲ್ ನಮಗೆ ಫ್ರೆಶ್ಶಾಗಿ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಪುಡಿ ಮಾಡಿ ಜಜ್ಜಿ ಹಾಕೋದೇ ತುಂಬ ಸುವಾಸನೆ ಅಂತ ನನ್ನ ಅಭಿಪ್ರಾಯ. ಈಗ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಆಗಿ ಹಣ್ಣಾಗಿರೋ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ನೀವು ಪೂರ್ತಿ ಹಣ್ಣಾಗಿರೋ ಟೊಮೊಟೊ ಸೇರಿಸ್ಕೊಂಡ್ರೆ ಇನ್ನೂ ಗೊಜ್ಜು ಚೆನ್ನಾಗಿರುತ್ತೆ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು, 1/2 ಟೇಬಲ್ ಸ್ಪೂನ್ ಅರಿಶಿಣ ಮತ್ತು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಣ್ಣೆಯಲ್ಲಿ ಖಾರದ ಪುಡಿ, ಉಪ್ಪು ಮತ್ತು ಟೊಮೊಟೊ ಎಲ್ಲನೂ ಬಾಡಿಸ್ಕೊಳೋದ್ರಿಂದ ಟೊಮೊಟೊ ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನಿಮಗೆ ಗೊಜ್ಜಿನ ಕನ್ಸಿಸ್ಟೆನ್ಸಿ ಬರುತ್ತೆ. ಅದರಿಂದಾಗಿ ಪಲಾವ್ನ ಫ್ಲೇವರ್ ಎಲ್ಲ ಕಡೆ ಅಕ್ಕಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದರಿಂದ ಪಲಾವ್ನ ರುಚಿ ತುಂಬಾ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಇದಾದ ನಂತರ ನಾವಿಲ್ಲಿ 3 ಥರದ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಮೊದಲಿಗೆ ಪುದೀನ, ಆನಂತರ ಕೊತ್ತಂಬರಿ ಸೊಪ್ಪು, ಅದಾದ ನಂತರ ಸಬಸಿಗೆ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ನಾನಿಲ್ಲಿ ಈ ಸೊಪ್ಪನ್ನೆಲ್ಲ ಹಾಕಿದರೆ ಇದ್ರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಸೊಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ನಿಮಗೆ ನ್ಯೂಟ್ರಿಷನ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಬಾಡಿಗೆ, ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿ ಪಲಾವ್ ಎಲ್ಲ ಮಾಡಬೇಕಾದ್ರೆ ತರಕಾರಿ ಸೊಪ್ಪೆಲ್ಲನ ಸೇರಿಸಿ ಮಾಡೋದ್ರಿಂದ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೆಲ್ತಿಯಾಗಿರುತ್ತೆ. ಈಗ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಸೊಪ್ಪನ್ನು ಈ ರೀತಿ ಚೆನ್ನಾಗಿ ಸೌಟಿಂದ ಈ ರೀತಿ ಬಾಡಿಸ್ಕೋಬೇಕಾಗತ್ತೆ. ಸೊಪ್ಪಿನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈ ಸೊಪ್ಪನ್ನು ಈ ರೀತಿ ಹುರ್ಕೊಳ್ಳೋದ್ರಿಂದ ಅದರ ಸ್ಮೆಲ್, ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗೋದ್ರಿಂದಾಗಿ ನಿಮಗೆ ಟೇಸ್ಟಲ್ಲಿ ಆ ವಾಸನೆ ಏನಿರುತ್ತೆ ಸೊಪ್ಪಿಗೆ ಸೊಪ್ಪಿಂದಾಗಿರ್ಬೋದು ಅಥವಾ ಈ ಸೊಪ್ಪಿಂದಾಗಿರೋ ಹಸಿ ವಾಸನೆ ಹೋಗುತ್ತೆ. ಅದರ ಬೆಂದಿರೋದ್ರಿಂದಾಗಿ ಅದರ ಪರಿಮಳ ಪಲಾವಲ್ಲಿ ಚೆನ್ನಾಗಿ ಸೇರಿಕೊಳ್ಳುತ್ತೆ ಅಂತ ಹೇಳ್ಬೋದು. ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಸೊಪ್ಪನ್ನೆಲ್ಲ. ನೋಡಿ, ಈ ರೀತಿ ಕಾಣಿಸೋವರೆಗೂ, ಈ ರೀತಿ ಕಾಣಿಸ್ತಿದೆಯಲ್ಲ, ಸೊಪ್ಪು ಚೆನ್ನಾಗಿ ಬಾಡಿ ಪೂರ್ತಿ ಸೊಪ್ಪು ನಿಮಗೆ ಈ ರೀತಿ ಆಗಿರಬೇಕು. ಈ ರೀತಿ ಆದಾಗ ಮಾತ್ರ ಟೇಸ್ಟ್ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ತರಕಾರಿನ ಸೇರಿಸ್ಕೊಳ್ಳೋ ಸಮಯ ಈ ರೀತಿ 3 ತರಕಾರಿನ ನಾನು ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಇಷ್ಟ ಆದಲ್ಲಿ ಇಲ್ಲಿ ಬಟಾಣಿನ ಕೂಡ ಸೇರಿಸ್ಕೋಬೋದು, ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬೋದಾಗಿದೆ. ನಾನಿಲ್ಲಿ ಇಷ್ಟೇ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ತರಕಾರಿಯಲ್ಲಿ ಏನು ಮಸಾಲೆ ನಾವು ಏನು ಮಾಡಿದ್ವಿ, ಟೊಮೊಟೊ, ಈರುಳ್ಳಿ, ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಏನಿದೆ, ಖಾರ, ಉಪ್ಪು, ಅರಿಶಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ, ತರಕಾರಿಯಲ್ಲಿ ಚೆನ್ನಾಗಿ ಅಂಟೋ ರೀತಿ, ಚೆನ್ನಾಗಿ ಹೊಂದೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ. ಈಗ ಅಕ್ಕಿಯನ್ನು ಸೇರಿಸ್ಕೊಳ್ಳೋ ಸಮಯ ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ 1.5 ಗ್ಲಾಸ್ ಅಕ್ಕಿ ಹಾಕೋದ್ರಿಂದಾಗಿ ನೀವು 3 ಗ್ಲಾಸ್ ನೀರನ್ನು ಹಾಕೋಬೇಕಾಗತ್ತೆ. ಅಥವಾ ನೀವು 1 ಗ್ಲಾಸ್ ಹಾಕಿದರೆ 2 ಗ್ಲಾಸ್ ನೀರನ್ನು ಹಾಕೋಬೇಕಾಗುತ್ತೆ. 1:2 ರೇಷಿಯೋ ಅಂತ ಹೇಳ್ಬೋದು. ಈಗ ಆ ಅಕ್ಕಿಯನ್ನು ಏನು ನಾವು ತರಕಾರಿ ಮತ್ತು ಮಸಾಲೆ ಎಲ್ಲ ಇತ್ತು ಅದರಲ್ಲಿ ಚೆನ್ನಾಗಿ ಹೊಂದೋ ರೀತಿ ಈ ರೀತಿ ಕಲಿಸ್ಕೋಬೇಕಾಗತ್ತೆ. ಆಗ ನೀವು ಪಲಾವ್ ಮಾಡಿದಾಗ
ಮೇಲೆ ತರಕಾರಿ, ಕೆಳಗೆ ಮಸಾಲೆ, ಅದರ ಕೆಳಗೆ ರೈಸು ಆ ಥರ ಸೇರೋದಿಲ್ಲ. ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಂದು 2 ಮಿನಿಟ್ಸ್ ಅಕ್ಕಿನ ಡ್ರೈ ಆಗಿ ನೀವು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದಾಗಿ ಎಲ್ಲ ಸಂಪೂರ್ಣವಾಗಿ ನಿಮಗೆ ಪಲಾವ್ ಒಂದೇ ರೀತಿ ಟೇಸ್ಟ್ ಬರುತ್ತೆ. ಕೆಳಗೆ ಮೇಲೆ ಯಾವುದೇ ರೀತಿ ಟೇಸ್ಟ್, ಕೆಳಗೆ ಉಪ್ಪಿದೆ ಮೇಲೆ ಉಪ್ಪಿಲ್ಲ, ಅಥವಾ ತರಕಾರಿ ಮೇಲೆ ಬಂದಿದೆ, ಮಸಾಲೆ ಮೇಲೆ ಬಂದಿದೆ, ಕೆಳಗೆ ರೈಸ್ ಬಂದಿದೆ, ಆ ರೀತಿ ಆಗೋದಿಲ್ಲ. ಈಗ ನಾನು 1.5 ಗ್ಲಾಸಷ್ಟು ಅಕ್ಕಿಗೆ 3 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ನಾವೀಗ ಕುದಿಯೋಕ್ಕೆ ಬಿಡೋಣ. ಈಗ ಕುದಿ ಬರ್ತಾ ಇದೆ. ಈ ರೀತಿ ಕುದೀತಾ ಇರಬೇಕು. ಈ ರೀತಿ ಚೆನ್ನಾಗಿ ಕುದ್ದಾದ ನಂತರ ನೀವೀಗ ಅಕ್ಕಿಯನ್ನು ಮತ್ತೊಮ್ಮೆ ಕಲಿಸ್ಕೋಬೇಕಾಗತ್ತೆ. ಎಷ್ಟು ಬೆಂದಿದೆ ಅಂತ ನೋಡ್ಕೋತಾ ಇದ್ದೀನಿ. ಇಲ್ಲಿ 70% ಅಕ್ಕಿ ಚೆನ್ನಾಗಿ ಬೆಂದಿದೆ. ಇನ್ನೂ ಕೂಡ 30% ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಈಗಿನವರೆಗೂ ನಾವು ಹೈ ಫ್ಲೇಮ್ ಇಟ್ಕೊಂಡಿದ್ವಿ. ಇನ್ಮೇಲೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೈಸನ್ನು ಬೇಯಿಸ್ಕೊಳ್ಳೋದ್ರಿಂದಾಗಿ ಅದರ ಪರಿಮಳ ಆಚೆ ಹೋಗೋದಿಲ್ಲ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ಕೂಡ ಚೆನ್ನಾಗಿ ಹರಳುತ್ತೆ. ಜಾಸ್ತಿ ಉರಿ ಇಟ್ಕೊಂಡು ನಾವು ಹೈ ಫ್ಲೇಮಲ್ಲಿ ಮಾಡೋದ್ರಿಂದಾಗಿ ಕೆಳಗಡೆ ಸೀದೋಗುವಂಥ ಚಾನ್ಸಸ್ ಇರುತ್ತೆ ಮತ್ತು ನಿಮಗೆ ತರಕಾರಿಯಲ್ಲಿರೋ ನ್ಯೂಟ್ರಿಷನ್ ಕೂಡ ಎಲ್ಲ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈಗ ನೋಡಿ, ಈಗ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬೆಂದಿದೆ. ತರಕಾರಿ, ಸೊಪ್ಪು, ಮಸಾಲೆ, ಖಾರ ಪುಡಿ, ಅರಿಶಿನ ಏನಿದೆ ಎಲ್ಲ ಈವನ್ ಆಗಿ ಅಕ್ಕಿ ಜೊತೆ ಮಿಕ್ಸ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿಯಾದ ತರಕಾರಿ ಪಲಾವ್ ರೆಡಿಯಾಗಿದೆ. ನೋಡಿ ಈ ರೀತಿ ರೈಸ್ ಯಾವ ರೀತಿ ಬೆಂದಿದೆ ಅಂತ ಉದುರಾಗಿದೆ. ಇದಿನ್ನೂ ಜಸ್ಟ್ ಆಗಲೇ ಬೆಂದಿರೋದ್ರಿಂದಾಗಿ ಸ್ವಲ್ಪ ತೇವಾಂಶ ಇದೆ. ಇದು 5 ಮಿನಿಟ್ಸ್ ಬಿಟ್ಕೊಂಡು ನೋಡಿದರೆ ಅಷ್ಟು ಕೂಡ ತೇವಾಂಶ ಇರೋದಿಲ್ಲ. ತುಂಬಾ ಚೆನ್ನಾಗಿ ಅರಳಿದೆ ಅಕ್ಕಿ. ಮಸಾಲೆ ಕೂಡ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಅಕ್ಕಿ, ತರಕಾರಿ ಆಗಲಿ ಪ್ರತಿಯೊಂದು ಆಗಲಿ ಪರ್ಫೆಕ್ಟಾಗಿ ಬೆಂದಿದೆ. ಈ ರೀತಿ ಪಲಾವನ್ನು ನಾವು ಆಗಾಗ ಮನೇಲೇ ಆರಾಮಾಗಿ ಮಾಡ್ಕೋಬೋದು. ಜಸ್ಟ್ ನಿಮಗೆ 30 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ಆರೋಗ್ಯಕರವಾಗಿ ಮನೆಯಲ್ಲೇ ರುಚಿಯಾಗಿ ಮಾಡ್ಕೊಬೋದು. ನೋಡಿ ಹೇಗೆ ಕಾಣ್ತಿದೆ ಅಂತ. ಈಗ ತರಕಾರಿ ಎಲ್ಲ ನೀಟಾಗಿ ಈವನ್ ಆಗಿ ಬೆಂದಿದೆಯಾ ಅಂತ ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಬೀನ್ಸ್ ಇದು ಕ್ಯಾರೆಟ್ ಎಲ್ಲ ಪೂರ್ತಿಯಾಗಿ ನಿಮಗೆ ಬೆಂದಿದೆ. ಈಗ ಪೀಸಸ್ ಆದರೆ ಸಾಕು. ತುಂಬಾ ನುಚ್ಚಾಗಿ ಅಥವಾ ತೀರಾ ಸ್ಮೂತಾಗಿ ಆಗೋದು ಬೇಡ. ಬಾಯಿಗೆ ಸಿಗ್ತಾ ಇದ್ರೇ ರುಚಿ. ಈ ರೀತಿ ಪಲಾವ್ನ ನೀವು ಒಂದ್ಸತಿ ಟ್ರೈ ಮಾಡಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.